ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಚೇತನ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತಂದರೆ ಎಲ್ರಿಗೂ ಪೈಪಿಂಗ್ ಹೇಳ್ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನೀವು ಕಲಿಯೋದು ತುಂಬ ಜನ ಇರ್ತೀರಾ, ನೋಡ್ಕೊಳ್ಳಿ, ಕಲ್ತ್ಕೊಳ್ಳಿ. ಇದರಲ್ಲಿ 2 ಪೈಪಿಂಗು ಒಟ್ಟು ನಾರ್ಮಲ್ ಪೈಪಿಂಗು ತುಂಬ ಸಲ ವಿಡಿಯೋ ಮಾಡಿದ್ದೀನಿ, ಆಮೇಲೆ ಥ್ರೆಡ್ ಪೈಪಿಂಗು ವಿಡಿಯೋ ಹಾಕಿದ್ದೀನಿ. ಇವಾಗ ಎರಡನ್ನೂ ಒಟ್ಟಿಗೆ ಹೇಳ್ಕೊಡ್ತಾ ಇದ್ದೀನಿ, ಎರಡನ್ನೂ ಕಲ್ತ್ಕೊಳ್ರಂತೆ. ಓಕೆನಾ? ಡನ್ನಾ? ಇವರು ಜೋಶಾಗವ್ರೆ, ನೀವು ಜೋಶಾಗಿದ್ದೀರಲ್ವಾ? ಬನ್ನಿ ತೋರಿಸ್ತೀನಿ. ಬೇಕು ಅಂದರೆ ನೀವು ಫಸ್ಟ್ ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಸ್ಟ್ರೈಟಲ್ಲಿ. ಸೀಸರ್ ಇಲ್ಲರೋ ಅಷ್ಟೇ ನೀವು ಬ್ಲೌಸಿಂಗ್ ಮಾಡಿದಾಗ ಏನಾಗುತ್ತೆ, ಅದು ಹಾಳಾಗೋಗುತ್ತೆ. ಹಿಂಗೆ ಇದನ್ನು ನೀಟಾಗಿ ಫಸ್ಟು ಒಂದು ಸ್ಟ್ರೈಟ್ನ ಕಟ್ ಮಾಡ್ಕೊಂಬಿಡಿ. ಓಕೆ, ಪ್ರಾಕ್ಟೀಸ್ ಮಾಡೋದು ಯಾವಾಗ್ಲೂ ಸ್ಟ್ರೈಟಲ್ಲೇ ಮಾಡ್ಕೊಳ್ಳಿ, ಆಯಿತಾ? ಅದಾದಮೇಲೆ ನಾವು ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೋಬೇಕು. ನಾನು ಆಪೋಸಿಟ್ ಕಲರಲ್ಲಿ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೋಬೇಕು. ನಿಮಗೆ ಕಾಣಿಸ್ಲಿ ಅನ್ನೋ ಉದ್ದೇಶಕ್ಕೆ ಇದರಲ್ಲಿ ಕ್ರಾಸ್ ಪಟ್ಟಿ ಕಟ್ ಮಾಡ್ತಾ ಇದ್ದೀನಿ. ಇದು ಯಾವಾಗ್ಲೂ ನೀವು ಸ್ಟ್ರೈಟ್ ಕಟ್ ಮಾಡಿದ್ರೆ ಏನಾಗುತ್ತೆ, ಒಂದು ಮಾಡಿ ಕೂಡ ತೋರಿಸ್ತೀನಿ. ನನಗೆ ಇವಾಗ ಸ್ಟಾರ್ಟಿಂಗ್ ಇಷ್ಟಲ್ಲಿ ಸಾಕಲ್ವಾ, ಇದನ್ನು ಓಕೆ. ಇವಾಗ ಇದು ಸ್ಟ್ರೈಟು. ಯಾವಾಗಲೂ ಪೈಪಿಂಗಿಗೆ ಎಷ್ಟು ಬೇಕೋ ಇಷ್ಟೇ ಸಾಕು. ಒಂದು ಇದ್ರೆ ಇವಾಗ ಯಾವಾಗಲೂ ವುಡ್ ಸ್ಕೇಲ್ ನೀವು ಇಟ್ಕೊಳ್ಳಿ. ವುಡ್ ಸ್ಕೇಲ್ ಇಟ್ಕೊಂಡು ಅದ್ರ ಮೆಜರ್ಮೆಂಟಲ್ಲೇ ನೀವು ಗಲಾಟೆ ಮಾಡಬೇಡ್ಕೊಂಡ್ರು. ಯಾಕ್ರೋ ವುಡ್ ಸ್ಕೇಲಲ್ಲೇ ನೀವು ಮಾರ್ಕ್, ಇದು 1/4 ಇಂಚ್ ಇರುತ್ತೆ, ಅಷ್ಟೇ ಬೇಕು. ಅದಕ್ಕೇ ವುಡ್ ಸ್ಕೇಲೇ ತೊಗೊಳ್ಳಿ ಅಂತ ಅನ್ನೋದು. ಇದು ಸ್ಟ್ರೈಟ್ ಇದೆ, ಓಕೆನಾ? ಏನಕ್ಕೆ ಅಂದರೆ ತಪ್ಪು ಸರಿನೂ ಗೊತ್ತಾಗಬೇಕು. ಇದು ತುಂಬ ಜನ ಮಾಡ್ತಾರೆ. ಈ ಥರ ಇಟ್ಕೋಬೇಕು, ಮಾರ್ಕ್ ಹಾಕ್ಕೋಬೇಕು. ಯಾವಾಗ್ಲೂ ಸ್ಕೇಲಲ್ಲಿ ತೊಗೊಂಡು ಲೈನ್ ಹಾಕ್ಕೋಬೇಕು. ಎಲ್ರಿಗೂ ಕಾಣಿಸ್ತಾ ಇದೆ ಅಲ್ವೇನ್ರ? ಲೈವ್ ಅವ್ರಿಗೆ ಕಾಣಿಸ್ತಾ ಇದೆ. ಓಕೆ, ಓಕೆ, ಈ ರೀತಿ ಕ್ರಾಸೇ ಬರಬೇಕು ಯಾವಾಗ್ಲೂ. ಎರಡಕ್ಕೂ ಡಿಫ್ರೆನ್ಸ್ ತೋರಿಸ್ತೀನಿ ನಿಮಗೆ. ಥ್ರೆಡ್ ಪೈಪಿಂಗ್ ಆಗಲಿ, ನಾರ್ಮಲ್ ಪೈಪಿಂಗ್ ಆಗಲಿ, ಯಾವುದೇ ನೀವು ಪೈಪಿಂಗ್ ಮಾಡಬೇಕಾದ್ರೂ ಕೂಡ ಈ ಥರ ಕ್ರಾಸಿಗೆ ಬರಬೇಕು. ಓಕೆ, ಕ್ಲಿಯರ್? ಈ ಕ್ರಾಸ್ ಪಟ್ಟಿ ಮಾಡಿಕೊಂಡಾಗ ಹೇಗೆ ನಾವು ಜಾಯಿಂಟ್ ಮಾಡ್ಕೋಬೇಕು ಇದನ್ನು ಮಾಡಿದಾಗ ತೋರಿಸ್ತೀನಿ ನಾನು. ಏನಕ್ಕೆ ಅಂತಂದರೆ ನೋಡಿ, ನಾವು ಪೈಪಿಂಗ್ ಮಾಡಿದಾಗ ರೌಂಡ್ ಶೇಪ್ ಕೊಡ್ತೀವಿ. ಇದು ಎಕ್ಸ್ಪೆಂಡ್ ಆಗುತ್ತಾ? ಈಗ ರೌಂಡ್ ಕೊಟ್ಟಾಗ ಏನಾಗುತ್ತೆ, ಈ ಭಾಗ ನಿಂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಯಾರನ್ನು ಇದನ್ನು ಸ್ಟ್ರೈಟ್ನ ಕಟ್ ಮಾಡಿಸ್ಕೊಳ್ಳಲ್ಲ. ಈ ಥರ ಸ್ಮೂತ್ ಸ್ಯಾರಿ ಬಟ್ಟೆಯಲ್ಲಿ ನಾವು ಮಾಡ್ಕೋಬೋದು. ಇದು ಎಕ್ಸ್ಪೆಂಡ್ ಆಗುತ್ತೆ. ಸ್ಯಾರಿ ಬಟ್ಟೆಲಿ ನೀವು ಸ್ಟ್ರೈಟ್ ಹಾಕ್ಕೊಂಡ್ರು ಒಂಚೂರು ಕ್ರಾಸ್ ಕೊಟ್ರು ಇದು ಎಕ್ಸ್ಪೆಂಡ್ ಆಗುತ್ತೆ, ನೀಟಾಗಿ ಬರುತ್ತೆ. ಇದು ಬರಲ್ಲ. ಇದು ಅದಕ್ಕೋಸ್ಕರ ಇದನ್ನು ನೋಡಿ, ನೀವು ಹಿಂಗೆ ಹಾಕಿ ರೌಂಡ್ ಮಾಡಿದಾಗಲೂ ಕೂಡ ಬರಲ್ಲ. ಅದನ್ನೇ ಇದು ತೊಗೊಳ್ಳಿ, ಕ್ರಾಸ್ ಪಟ್ಟಿ ಅಲ್ವಾ ಇದು. ನೀವು ಎಕ್ಕಡಿಕಾರ ಎಳ್ಕೊಳ್ಳಿ. ನೋಡಿ, ಇದು ಎಳ್ಕೊಂಡಂಗೆ ಎಷ್ಟು ಸ್ಮೂತಾಗಿ ಬರುತ್ತೆ ಇದು. ಅದಕ್ಕೆ ಇದಕ್ಕೆ ಎಷ್ಟು ನೀಟಾಗಿ ನೀನು ರೌಂಡ್ ಕೊಡ್ತೀಯಾ, ಡಿಸೈನ್ಗಳು ಕೊಡ್ತೀರಾ, ಹೆಂಗಾದರೂ ಕೊಡಿ, ಎಕ್ಸ್ಪೆಂಡ್ ಆಗುತ್ತೆ. ಬಟ್ ಇದು ನೀವು ರೌಂಡ್ ಕೊಟ್ಟಕ್ಕೆ ಬರೋಲ್ಲ, ಹಿಂಗೆ ಸ್ಟ್ರೈಟ್ ತೆಗೆದುಕೊಳ್ಳುತ್ತೆ. ಅದಕ್ಕೇ ಕ್ರಾಸ್ ಪಟ್ಟಿನ ಎಲ್ಲರೂ ಕಟ್ ಮಾಡಿಸೋದು. ಓಕೆ, ಈಗ ಇದನ್ನು ಕ್ರಾಸಿಗೆ ಕಟ್ ಮಾಡ್ಕೊಂಡಿರ್ತೀವಲ್ಲ, ಇಲ್ಲಿ ನೀವು ಹತ್ರಕ್ಕೆ ಬೇಕಂದ್ರೆ ಇದನ್ನು ಶೇಪ್ ಕೊಡ್ಕೋಬೇಕು. ಈ ಥರ ವಿ ಶೇಪೇ ಇಟ್ಕೊಂಡೇ ಹೊಲ್ಕೋಬೇಕು. ಈ ಥರ ನೋಡಿ, ಇದು ವಿ ಶೇಪ್. ಆಪೋಸಿಟ್ ಇಟ್ಕೋಬೇಕು, ವಿ ಶೇಪ್ ಇಟ್ಕೊಂಡು ಇದನ್ನು ಹೊಲಿಬೇಕು. ನಾವು ಇದನ್ನು ಹಿಂಗೆ ರಫ್ ಹೊಡ್ಕೋಬೇಕು. ಈ ಕಡೆ ಲಾಸ್ಟಲ್ಲಿ ಈ ಥರ ವಿ ಶೇಪಲ್ಲಿ ಇಟ್ಕೊಂಡು ಇಲ್ಲೂ ಕೂಡ ರಫ್ ಹೊಡ್ಕೊಂಡು ಇದನ್ನು ತಗೋಬೇಕು. ಹೀಗೆ ಬರಬೇಕು ವಿ ಶೇಪಲ್ಲೇ. ಓಕೆನಾ ಮ್ಯಾಮ್? ನಾವು ಕೆಲವೊಂದು ಸಲ ಸ್ಟ್ರೈಟ್ ಮಾಡ್ತೀವಿ ಅಂತ ಅಂತೀರಾ. ಅದನ್ನು ತೋರಿಸ್ತೀನಿ. ವಿ ಶೇಪಾಗಿ ಮಾಡಿದಾಗ ನಿಮಗೆ ಇದು ಸ್ಟ್ರೈಟೇ ಬರುತ್ತೆ. ಓಕೆನಾ? ಈಗ ನೀವೇನು ಮಾಡ್ತೀರಾ, ಕೆಲವರು ಸ್ಟ್ರೈಟ್ ಇಟ್ಕೊಳ್ತೀರಾ, ಏನಾಗುತ್ತೆ, ಹಿಂಗೆ ಇಟ್ಕೊಂಡು ಹೊಲಿತೀರಾ. ಹೌದೌದೌದೌದು ತೋರಿಸ್ತೀನಿ. ತಪ್ಪು ಸರಿಗೆ ಅರ್ಥ ಆಗಬೇಕಲ್ಲ ಕಂದ ನಿಮ್ಗಳಿಗೆ. ಈಗ ಅದನ್ನು ವಿ ಮಾಡಿದೆ, ಆಯ್ತಲ್ವಾ? ಇದನ್ನು ಸ್ಟ್ರೈಟ್ ಇಟ್ಕೊಂಡು ಹೊಲ್ದ್ವಿ. ಹೆಂಗೆ ಬಂತು? ಈ ತಪ್ಪು ಯಾರ್ಯಾರು ಮಾಡ್ತೀರಾ? ಕೈ ಎತ್ತಿ ನೋಡೋಣ, ತೋರಿಸಿ ನೋಡೋಣ. ಮಾಡಿದ್ದೆ, ಈಗ ಸರಿ ಮಾಡ್ತಾ ಇದ್ದೀರಾ, ಗುಡ್. ನಿಮ್ಮಿದ್ರಲ್ಲಿ ಯಾರ್ಯಾರು ಮಾಡ್ತಿದ್ದೀರಾ? ಕೈ ಎತ್ತಿ ನೋಡೋಣ. ಆನ್ಲೈನಲ್ಲಿ ಅಬ್ಬಬ್ಬ ಮಂಜುಳಾ, ನೀವು ಮಾಡ್ತಿದ್ರೇನ್ರಿ? ಓಕೆ, ಆ ತಪ್ಪು ನೆಕ್ಸ್ಟ್ ಟೈಮ್ ಮಾಡಬೇಡಿ, ಆಯಿತಾ? ಓಕೆ, ನೋಡಿ ಈ ತರ ಬರುತ್ತೆ ಮ್ಯಾಮ್. ಇದರಲ್ಲಿ ಹಿಂಗೆ ಸ್ಟ್ರೈಟ್ ಕಟ್ ಮಾಡಿಬಿಟ್ಟು ಸ್ಟ್ರೈಟ್ ಸ್ಟಿಚ್ ಹಾಕಿ ಸ್ಟ್ರೈಟೇ ಬರುತ್ತೆ ಕಂದ, ವಿನೇ ಮಾಡ್ಕೋಬೇಕು.
ನೋಡಿ ಈ ಥರ ಬಂದರೆ ಏನಾಗುತ್ತೆ, ಆ ಥರ ಅಲ್ಲ ma'am ಹೇಳ್ತಾ ಇರೋದು. ಇದನ್ನೇ ಸ್ಟ್ರೈಟ್ ಕಟ್ ಮಾಡಿಕೊಂಡು ಸ್ಟ್ರೈಟ್ ಕೂತ್ಕೊಳ್ಳುತ್ತೆ. ಕ್ರಾಸಿಗೆ ಬರಬೇಕು, ವಿನೇ ಬರಬೇಕು, ಹಿಂಗೆ ಬರಬೇಕು. ಅಷ್ಟಿಲ್ಲದೆ ಇದನ್ನ ಕ್ರಾಸ್ ಪಟ್ಟಿ ಅಂತ ಕರೆಯಲ್ಲ. ಕ್ರಾಸ್ ಕೊಡೋಕ್ಕಾಗಲ್ಲ. ರೌಂಡ್ ಶೇಪಲ್ಲಿ ಟರ್ನಿಂಗ್ ಬರಲ್ಲ. ನಿಮಗೆ ಡಿಸೈನ್ ಕೊಡ್ತೀರಾ ಅಲ್ವಾ, ಆ ಟರ್ನಿಂಗ್ ಹತ್ರ ಹಿಂಗೆ ಕ್ರಾಸಿಗೆ ಬರಲ್ಲ. ಓಕೆನಾ? ಇದು ವಿ ಆಯಿತು. ವಿನು ಇದು ಕ್ಲೀನಾಗಿ ನೀವು ಏನೇ ಹೊಲ್ಕೊಂಡ್ರು ಹೆಂಗೆ ಬೇಕಂಗೆ ಬಂದ್ಬಿಡತ್ತೆ. ಅದಕ್ಕೆ ಈ ತಪ್ಪನ್ನ ಮಾಡಬೇಡಿ. ಓಕೆನಾ? ಈಗ ಇದನ್ನು ರಿಮೂವ್ ಮಾಡೋಣ. ಈ ಪೈಪಿಂಗ್ ಮಾಡಬೇಕಾದ್ರೆ ತುಂಬ ಜನ ಪ್ರಾಬ್ಲಮ್ ಮಾಡ್ತಿದ್ದೀರಾ. ರೌಂಡ್ ಶೇಪ್ಗೂ ತೋರಿಸ್ತೀನಿ, ಸ್ಟ್ರೈಟು ತೋರಿಸ್ತೀನಿ, ಗಮನ ಇಟ್ಟು ಮಾಡ್ಕೊಳ್ಳಿ. ರಫ್ ಹೊಡೆದ್ಬಿಟ್ಟೆ ನಾನು. ಓಕೆ, ಇವಾಗ ಹಿಂಗಿತ್ತು. ಇದು ತುಂಬ ಉದ್ದ ಇದೆಯಲ್ವಾ, ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡಿಕೊಂಡು ವಿನೇ ಕೊಡಬೇಕು. ಕಂಪಲ್ಸರಿ ವಿನೇ ಕೊಡಬೇಕು. ವಿ ಕೊಟ್ಟಾಗ್ಲೇ ನಿಮಗೆ ಅದು ಕರು ಶೇಪ್ ಕ್ರಾಸಿಗೆ ಬರಬೇಕು. ನೀವು ಯಾವುದೇ ಡಿಸೈನ್ ಟರ್ನಿಂಗ್ ಕೊಟ್ಟಾಗ ನೀವೇನು ಮಾಡೋದು ಬೇಡ, ಅದೇ ಟರ್ನಿಂಗ್ ಆಗುತ್ತೆ. ನೀಟಾಗಿ ಒಂದೇ ಮೆಜರ್ಮೆಂಟಲ್ಲಿ ಬರುತ್ತೆ. ಇಲ್ಲಿ ರಫ್ ಹೊಡ್ಕೊಳ್ಳಿ, ಇಲ್ಲೂ ಕೂಡ ರಫ್ ಹೊಡ್ಕೊಳ್ಳಿ. ಓಕೆ, ಕ್ಲಿಯರ್? ಈ ರೀತಿ ಬಂತು ನೋಡಿ, ಎಷ್ಟು ನೀಟಾಗಿ ಬಂತಲ್ವಾ? ಹಿಂಗೆ ಬರಬೇಕು. ಈ ಆಗ ಎರಡನ್ನು ಫೋಲ್ಡ್ ಮಾಡಿ ಇಲ್ಲಿ ಹೊಲ್ಕೋಬೇಕು. ಸಿಂಗಲ್ಲಾಗಿ ಮಾಡಿದ್ರೆ ನೀಟಾಗಿ ಬರಲ್ಲ, ಡಬಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಯಾರು ಸಣ್ಣ ಕೊಟ್ಬಿಟ್ಟವ್ರೆ ಸ್ಟಿಚ್? ಒಬ್ಬೊಬ್ಬ 8, 5, 6 ಯಾರವ ಪವರಲ್ಲಿ ಕೂತಿದ್ದು? ಆಯಿತು. ಓಕೆ, ಈ ರೀತಿ ಲಾಸ್ಟಲ್ಲಿ ಒಂದು ಟೆನ್ಷನ್ ಮಾರ್ಜಿನ್ಗಿಂತ ಈ ಒಳಗಡೆ ಅಟ್ಯಾಚಿಂಗಿಂತ ಒಳಗಡೆನೆ ಹೊರ್ಕೋಬೇಕು. ಇದನ್ನ ಡಮ್ಮಿ ಸ್ಟಿಚ್ ಅಂತ ಕರೀತಾರೆ. ಏನು ಸ್ಟಿಚ್ಚು? ಏನೋ ಈ ಲಾಸ್ಟಲ್ಲೇ ಸ್ಟಿಚ್ನ ಹಾಕ್ಕೋಬೇಕು. ಓಕೆ, ಈಗ ಇಷ್ಟುದ್ದ ಏನು ಬೇಡ, ಮಾಡ್ಕೊಂಡು ಕುತ್ಕೊಂಡು ಟೈಮ್ ಆಗುತ್ತೆ. ಸ್ವಲ್ಪ ಮಾಡಿ ತೋರಿಸ್ತೀನಿ. ಓಕೆ, ಈಗ ನೋಡಿ ಮೇಯ್ನ್ ಅದು ಹಿಂಗೆ ಕಾಣಿಸಪ್ಪ, ಅವ್ರಿಗೆ ಕಳಿಸ್ಬೇಕು. ಕಾಣಿಸ್ತಾ ಇದೆಯಾ? ಈ ರೀತಿ ನೀಟಾಗಿ ಇಟ್ಕೋಬೇಕು. ರೌಂಡ್ ಶೇಪಿಂದ ತೋರಿಸ್ತೀನಿ. ಇದನ್ನು ಒಂದು ಟೆನ್ಷನ್ ಮಾರ್ಜಿನ್ ಇದೆಯಲ್ಲ, ಇದು ಟೆನ್ಷನ್ ಮಾರ್ಜಿನ್ ಅಂತೀವಿ, ಇಲ್ಲಿ ಹೊಲ್ಕೊಂಡು ಬರಬೇಕು. ನೀಟಾಗಿಯೇ ಹೊಲಿಬೇಕು. ಸ್ಟ್ರೈಟ್ ಫಸ್ಟು ಪ್ರಾಕ್ಟೀಸ್ ಮಾಡಿ. ಓಕೆ, ಸ್ಟ್ರೈಟ್ ಫಸ್ಟು ನೀವು ಚೆನ್ನಾಗಿ ಬಂತು ಅಂದರೆ ಆಮೇಲೆ ನೀವು ಎಲ್ಲದಕ್ಕೂ ಮಾಡೋಕ್ಕಿರುತ್ತೆ. ಇವಾಗ ಕಟ್ ಮಾಡೋಣ. ಮೇಯ್ನ್ ನಿಮಗೆ ಸೈಜ್ ಎಷ್ಟಕ್ಕೆ ಬೇಕು ಪೈಪಿಂಗು? ಸಣ್ಣ ಬೇಕಾ, ದಪ್ಪ ಬೇಕಾ, ಎಲ್ಲ ಇಲ್ಲಿ ಡಿಸೈಡ್ ಆಗೋದು. ನಿಮಗೆ ಸಣ್ಣ ಬೇಕು ಅಂದರೆ ಸಣ್ಣದಲ್ಲಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪ ಬೇಕು ಅಂದರೆ ದಪ್ಪ ಯಾರೂ ಮಾಡಬೇಡಿ, ಸಣ್ಣನೇ ಮಾಡಿ. ಸಣ್ಣ ಅಂದರೆ ತುಂಬ ಸಣ್ಣ ಬೇಡ, ಒಂದು ಮೀಡಿಯಮ್ ಇರಬೇಕು. ಪೈಪಿಂಗ್ ಅಂದರೆ ಇಷ್ಟಿರಬೇಕು. ಇಲ್ಲಿ ನಮಗೆ ಪೈಪಿಂಗ್ ಎಷ್ಟು ಬೇಕೋ ಅದನ್ನು ಸ್ಟ್ರೈಟಾಗಿಯೇ ಕಟ್ ಮಾಡ್ಕೋಬೇಕು. ಹೀಗೆ ಸ್ಟ್ರೈಟೇ ಇರಬೇಕು. ಸ್ಟಿಚ್ಚಲ್ಲಿ ನೀಟಾಗಿ ಒಂದೇ ಮೆಜರ್ಮೆಂಟಲ್ಲೇ ಸ್ಟಿಚ್ ಇರಬೇಕು. ಅದ್ರ ಜೊತೆಗೆ ಕಟ್ಟಿಂಗೂ ಅದೇ ಮೆಜರ್ಮೆಂಟಲ್ಲೇ ಎಲ್ಲವನ್ನೂ ಕಟ್ಟಿಂಗು ಮಾಡ್ಕೋಬೇಕು. ಅದಾದಮೇಲೆ ನ್ಯಾಚ್ ಹೊಡಿಬೇಕು. ನ್ಯಾಚ್ ಯಾವಾಗಲೂ ಹಿಂಗೆ ಹೊಡಿಬಾರ್ದು, ಸ್ಟ್ರೈಟ್ ಹೊಡಿಬಾರ್ದು, ಕ್ರಾಸಿಗೆ ಹೊಡಿಬೇಕು. ಈ ಥರ. ಓಕೆ, ಈ ಥರ ಕ್ರಾಸಿಗೆ ಸ್ವಲ್ಪ. ಆಮೇಲೆ ಹೊಡಿತಾ ಇದನ್ನು ದಾರ ಕಟ್ ಮಾಡಿದ್ರೆ ಇಲ್ಲಿ ಓಪನ್ ಆಗುತ್ತೆ. ಹುಷಾರು, ನೀಟಾಗಿ ಮಾಡಬೇಕು. ಓಕೆನಾ? ಅರ್ಥ ಆಯ್ತಾ? ಆನ್ಲೈನವ್ರಿಗೂ ಕಾಣಿಸ್ತಾ ಇದೆ ಅಲ್ಲ? ಓಕೆ, ಡನ್. ಈಗ ಇಲ್ಲಿ ಕ್ಲೀನಾಗಿ ಸ್ಟಾರ್ಟಿಂಗ್ ತೊಗೊಂಡು ಇದನ್ನು ನೀಟಾಗಿ ಮಡಿಸ್ಕೋಬೇಕು. ಇಲ್ಲಿ ನೋಡಿ, ನಮಗೆ ಈ ಮೆಜರ್ಮೆಂಟಿಗೆ ನಮಗೆ ಕೂರಿಸ್ಕೋಬೇಕು. ಪೈಪಿಂಗಿಗೆ ರಫ್ ಹೊಡ್ಕೊಂಡು ಸ್ಟಾರ್ಟಿಂಗು ಕೂರಿಸ್ಕೋಬೇಕು. ನಾನು ನಿಮಗೆ ಕಾಣಲಿ ಅಂತ ವೈಟ್ ಕಲರ್ ಥ್ರೆಡ್ ಇದೆ, ಇದು ಪಿಂಕು, ಇದು ಗ್ರೀನು ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ. ನಾನು ಹೆಂಗೆ ಬರುತ್ತೆ ಥ್ರೆಡ್ಡು ಅಂತ. ಈ ಬೆಳ್ಳಿದೆಯಲ್ಲ, ಈ ಬೆಳ್ಳಲ್ಲಿ ಹಿಂದೆ ತೋರಿಸ್ರು, ಇದೆಲ್ಲ ಪೈಪಿಂಗಿಗೆ ಬಿಟ್ಟಿರ್ತೀವಲ್ಲ, ಇದನ್ನೆಲ್ಲ ಮೇಲೆ ತೊಗೋಬೇಕು. ಅಲ್ಲಿ ಕಾಣಿಸ್ತಿದ್ಯಾ ಕಂದ ನಾನು ತೋರಿಸ್ತಾ ಇರೋದು? ಹಾಂ, ಇದೆಲ್ಲ ಮೇಲೆ ಕಾಣಿಸ್ಬೇಕು. ಇದು ಈ ಬೆಳ್ಳಿದೆಯಲ್ಲ, ಈ ಬೆಳ್ಳಲ್ಲಿ ಇದನ್ನು ಮಡಿಸ್ಬೇಕು. ನೋಡಿ, ಈ ಬೆಳ್ಳಲ್ಲಿ ಇದನ್ನೆಲ್ಲ ಮೇಲೆ ತಳ್ಳಬೇಕು. ಈ ಬೆಳ್ಳಲ್ಲಿ ಮಡಿಸಿ ನೀಟಾಗಿ ಇಲ್ಲಿಗೆ ಸೆಂಟ್ರಲ್ಲೇ ಬರಬೇಕು. ಮತ್ತು ಪೈಪಿಂಗ್ ಯಾರು ಫಾಸ್ಟ್ ಮಾಡಬೇಡಿ. ಈ ಪೈಪ್ ಇದನ್ನೆಲ್ಲ ಮೇಲೆ ತಳ್ಳಿ ಇದರಲ್ಲಿ ನೀಟಾಗಿಯೇ ಮಡಿಸ್ಬೇಕು. ಈ ಥರ ಪೈಪಿಂಗ್ ಯಾವುದೇ ಕಾರಣಕ್ಕೂ ಫಾಸ್ಟಾಗಿ ಬಂದರೆ ಫಿನಿಶಿಂಗ್ ಬರಲ್ಲ. ಇಲ್ಲೇ ಸೆಂಟ್ರಲ್ಲೇ ಬರಬೇಕು. ನಾನು ವೈಟ್ ಕಲರ್ ಥ್ರೆಡ್ ಹಾಕಿದ್ದೀನಿ, ನಿಮಗೆ ತೋರಿಸ್ತೀನಿ ಆಮೇಲೆ ಹೊಲ್ದಾದ್ಮೇಲೆ. ಇಲ್ಲಿ ಸೆಂಟ್ರಲ್ಲೇ ಬರಬೇಕು.
ನೀವು ಹೊಲಿಬೇಕಾದ್ರೆ ಬ್ಲೌಸ್ ಕಲರ್ ಹಾಕಿರಿ, ಬಟ್ ನಿಮಗೆ ಎಲ್ಲಿ ಇದೆ ಸ್ಟಿಚ್ಚು ಅಂತ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾವು ಕಲರ್ ಕಾಂಬಿನೇಷನ್ ಥ್ರೆಡ್ ಹಾಕಿರೋದು ಆಪೋಸಿಟ್. ನೋಡಿ ಈ ಬೆಳ್ಳಲ್ಲಿ ಮತ್ತೆ ಮತ್ತೆ ಮೇಲಕ್ಕೆ ತಗೊಳ್ಳಿ, ಇದನ್ನು ಕ್ಲೋಸ್ ಮಾಡಿ ಸೆಂಟ್ರಲ್ಲಿ ತೊಗೊಂಡು ಬಂದು ಕೂರಿಸಿ, ಇದು ಮೇಲಕ್ಕೆ ಎತ್ತಿ ಇದನ್ನು ಕ್ಲೋಸ್ ಮಾಡಿ ಸೆಂಟ್ರಲ್ಲಿ ತೊಗೊಂಡು ಬಂದು ಈ ಥರ ಕೂರಿಸ್ಕೋಬೇಕು. ಇಷ್ಟೇ ದೂರ ನೀವು ಇಷ್ಟಿಷ್ಟೇ ಹೊಲಿಬೇಕು ಸ್ಟಾರ್ಟಿಂಗಲ್ಲಿ. ಮತ್ತು ಈ ಬೆಳ್ಳಲ್ಲಿ ಪ್ರತಿ ಸಲನೂ ಈ ಬೆಳ್ಳಲ್ಲಿ ಮೇಲಕ್ಕೆ ಎತ್ಕೋಬೇಕು, ಇದನ್ನು ಕ್ಲೀನಾಗಿ ಈ ಬೆಳ್ಳಲ್ಲಿ ಇದು ಮಡಿಸ್ಕೋಬೇಕು. ಇದು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ, ಇದು ಬಂದು ಆಗಲೇ ಹಾಕಿದ್ನಲ್ಲ ಡಮ್ಮಿ ಸ್ಟಿಚ್ ಅಂತ ಹೇಳಿದ್ನಲ್ವ, ಆ ಸ್ಟಿಚ್ ಅಟ್ಯಾಚಿಂಗ್ ಮಾಡ್ಬೇಕಾದ್ರೆ ಒಂಚೂರು ಈ ಕಡೆ ಬಂದಿದೆ. ಈ ಜಾಗನ ಬಿಚ್ಚಬೇಕು ಸ್ಟಿಚ್ನ. ನಿಮ್ಗೇನಾದ್ರು ಬಂದಿತ್ತು ನೋಡಿ, ನನಗೆ ಬಂದಿದೆ ಅಲ್ವಾ, ಇದು ಎಲ್ಲಿಂದ ಬಂದಿದೆ ಅದನ್ನು ಸ್ಟಿಚ್ ಬಿಚ್ಕೋಬೇಕು. ಇದು ಕಾಣಬಾರ್ದು ಇದು ಸ್ಟಿಚ್ಚು, ಏಕೆಂದರೆ ಪೈಪಿಂಗಲ್ಲೇ ನಾವು ನೀಟಾಗಿ ಮಾಡಬೇಕಾದ್ರೆ ಈ ಡಮ್ಮಿ ಸ್ಟಿಚ್ ಏನಾರು ಬಂತು ನಿಮಗೆ, ಇದನ್ನೆಲ್ಲ ನೀಟಾಗಿ ಸ್ಟಾರ್ಟಿಂಗಲ್ಲೇ ಬಿಚ್ಕೊಂಬಿಡಿ. ಆ ಕಡೆ ಸ್ವಲ್ಪ ಇರುತ್ತೆ, ಈ ಕಡೆ ಬಿಚ್ಕೊತೀನಿ. ಓಕೆ ನೋಡಿ, ಇದನ್ನು ಅದೊಂದು ಸ್ವಲ್ಪ ಇದೆ, ತೊಂದರೆ ಇಲ್ಲ. ಈಗ ಸೇಮ್ ಇದೆಲ್ಲ ನೋಡಿ, ಈ ಬೆಳ್ಳಲ್ಲಿ ಎಲ್ಲ ಮೇಲಕ್ಕೆ ಇಷ್ಟು ಪ್ರತಿ ಸಲನೂ ಎತ್ಕೋಬೇಕು. ಅದು ಎಲ್ಲ ಒಂದೇ ಸಲ ಕುತ್ಕೊಳ್ಳಲ್ಲ, ಅದು ಪ್ರತಿ ಸಲ ಬೆಳ್ಕೋಬೇಕು. ಈ ಬೆಳ್ಳಲ್ಲಿ ಹಿಂಗೆ ತಿರುಗಿಸ್ಕೊಂಡು ಈ ರೀತಿ ಮಾಡಬೇಕು. ಓಕೆ, ಇಲ್ಲಿ ನೋಡ್ಕೊಂಡು ನೀಟಾಗಿ ಕೂರಿಸ್ಕೊಳ್ಳಿ. ಇಲ್ಲಿ ನಾನು ನೋಡಿ ಥ್ರೆಡ್ ಪೈಪಿಂಗ್ ಥರ ಬಂದಿದೆ, ಮುಟ್ಟು ನೋಡಿ ಹೆಂಗಿದೆಯೋ. ಈ ರೀತಿ ಬರಬೇಕು. ಇವಾಗ ನಂದಿದ್ದು ಇಷ್ಟೇ ಎಷ್ಟು ಬಿಟ್ಟೆ ಅಲ್ಲ ಡಮ್ಮಿ ಸ್ಟಿಚ್ಚು. ಈ ಥರ ಬಂದು ಅಕಸ್ಮಾತ್ ನೀವು ಹೊಲಿಬೇಕಾದ್ರೆ ಬಂತು ಅಂದರೆ ಈ ಡಮ್ಮಿ ಸ್ಟಿಚ್ನ ರಿಮೂವ್ ಮಾಡ್ಕೊಂಬಿಡಿ, ಕಾಣಬಾರ್ದು ಇದು. ನೋಡಿ ಸೆಂಟ್ರಲ್ಲೇ ನಾನು ವೈಟ್ ಥ್ರೆಡ್ ಹಾಕಿರೋದು ನಿಮಗೆ ಸೇಮ್ ಕಾಣುತ್ತೆ ಕಂದ. ಸೇಮ್ ಥ್ರೆಡ್ಡಲ್ಲಿ ಹಾಕಿ ನಾನು ಸೇಮ್ ಥ್ರೆಡ್ ಹಾಕಲಿ, ಯಾವುದೇ ಥ್ರೆಡ್ ಡಮ್ಮಿ ಸ್ಟಿಚ್ ಎಲ್ಲ ಬಿಚ್ಚಬೇಕು. ಇವಾಗ ಇಲ್ಲಿ ಹಾಕಿ ನೋಡಿ, ಇಲ್ಲಿ ನಿಮ್ಗೆ ವೈಟ್ ಕಲರ್ ತೋರಿಸಿದ್ದೀನಿ. ನೀವು ಸೇಮ್ ಕಲರ್ ಥ್ರೆಡ್ ಹಾಕಿದಾಗ ಅದು ಕಾಣಿಸಲ್ಲ, ಸೇಮ್ ಕಲರೇ ಕಾಣಿಸ್ತಿರುತ್ತೆ. ಈ ಥ್ರೆಡ್ಡೇ ಕಾಣಲ್ಲ, ಪಿಂಕ್ ಕಲರೇ ಕಾಣಿಸೋದ್ರಿಂದ ನಿಮ್ಗೆ ಥ್ರೆಡ್ಡೇ ಕಾಣಲ್ಲ. ನಿಮಗೆ ಕಾಣಲಿ ಅಂದ್ಬಿಟ್ಟು ನಾನು ವೈಟ್ ಹಾಕಿರೋದ್ರಿಂದ ಸ್ವಲ್ಪ ಕಾಣಿಸ್ತಿದೆ ಅಲ್ವಾ, ಇದು ಕಾಣೋದಿಲ್ಲ. ಪೈಪಿಂಗ್ ನೋಡಿ ಇಷ್ಟು ನೀಟಾಗಿ ಬರುತ್ತೆ. ಹೌದು, ಮಿಡಲಲ್ಲಿ. ಓಕೆ, ಇವಾಗ ಅರ್ಥ ಆಯ್ತಲ್ವಾ? ಆಯಿತು ಮೇಡಮ್, ಹಿಂಗೇನೋ ಕೊಟ್ಬಿಟ್ರಿ, ಈಗ ರೌಂಡ್ ತೋರಿಸಿ ಅಂತೇಳಿ. ಓಕೆ, ರೌಂಡ್ ಮಾಡೋಣ. ಆಯಿತು, ಸುಮ್ಮನೆ ಒಂದು ಇದನ್ನು ಕಟ್ ಮಾಡೋಣ. ಚಿಕ್ಕದಾಗೆ ಮಾಡ್ತೀನಿ, ಮತ್ತು ದೊಡ್ಡದು ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ. ನೀವೆಲ್ಲ ಪ್ರಾಕ್ಟೀಸು ದೊಡ್ಡದ್ರಲ್ಲಿ ಮಾಡಬೇಕು. ಮೇಡಮ್ ಏನೋ ಚಿಕ್ಕದಲ್ಲಿ ಸೇರೆ ಬಟ್ಟೆ ಸೇವ್ ಮಾಡೋಣ ಅಂತ ಕೂತ್ಕೊಂಡು ಸಣ್ಣ ಸಣ್ಣ ಮಾಡಿರ, ನಂಗೆ ಈಗ ಟೈಮ್ ಇಲ್ಲ ಅಂತ ಮಾಡ್ತಾ ಇರೋದು. ಓಕೆ, ನಾವು ಸಣ್ಣ ಮಾಡಿದ್ರೂ ನೀಟಾಗಿ ರೌಂಡೇ ಬರುತ್ತೆ ನೋಡಿ, ಹಿಂಗೆ ಬರಬೇಕು, ಹಿಂಗೆ ರೌಂಡು. ಇಲ್ಲಿ ಬೇಕಾಗಿರೋದು ನಿಮಗೆ ಪೈಪಿಂಗ್, ಇಲ್ಲೇ ಸರಿಯಾಗಿ ಕೂರಲ್ಲ, ಇಲ್ಲೇನೋ ಕೂರಿಸ್ಕೊಂಬಿಡ್ತೀರಾ. ಓಕೆ, ಅಲ್ಲೇ ಹೋಗೋದು, ಅದಕ್ಕೆ ಮತ್ತೆ ತೋರಿಸ್ತಾ ಇರೋದು. ಎಲ್ಲರೂ ರೌಂಡ್ ಶೇಪ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಹೀಗೇ ಮಾಡಬೇಕು. ಇದು ನೀವೇನಾದರೂ ಈ ಥರ ಕಟ್ ಮಾಡಬೇಕಾದ್ರೆ ಒಂದು ಸಮ ಕಟ್ ಮಾಡ್ಕೊಳ್ಳಿ. ಈ ಪೈಪಿಂಗ್ ಮಾಡಿರ್ತೀವಲ್ಲ, ಆಗಲೇ ತೋರಿಸ್ಬೇಕಿತ್ತು ನಾನು. ಏಕೆ ಅಂದರೆ ಈ ಅಟ್ಯಾಚಿಂಗ್ ಮಾಡಬೇಕಾದ್ರೆ ಒಂದು ಉದ್ದ ಒಂದು ಮೋಟ ಬಂದಿರುತ್ತಲ್ರೋ, ಅದೆಲ್ಲ ಒಂದೇ ಮೆಜರ್ಮೆಂಟಲ್ಲಿ ನೀಟಾಗಿ ಬಂದೋಗುತ್ತೆ. ಒಂದು ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಓಕೆ, ಈಗ ಮತ್ತೆ ಸೇಮ್ ಒಂದು ಟೆನ್ಷನ್ ಮಾರ್ಜಿನಲ್ಲಿ ಇಟ್ಕೊಳ್ಳಿ, ಹೊಲ್ಕೊಳ್ಳಿ. ಇವಾಗ ಗಮನ ಇಟ್ಟು ನೋಡಿ, ರೌಂಡ್ ಶೇಪು ನೀವು ಬ್ಲೌಸು ಹೊಂದ್ಕೋಬೇಕು. ಇದನ್ನು ಇಲ್ಲಿ ಮಾಡಬೇಕಾದ್ರೆ, ಈ ಜಾಗ ಮಾಡಬೇಕಾದ್ರೆ ಈ ಥರನೇ ಬರಬೇಕು. ಕಾಣಿಸ್ತಾ ಇದೆಯಾ? ಆನ್ಲೈನ್ ಕ್ಲಾಸ್ ಅವ್ರಿಗೆ ಇದು ತುಂಬ ಇಂಪಾರ್ಟೆಂಟು. ಓಕೆ, ಈ ಜಾಗದಲ್ಲಿ ನೀವು ಹಿಂಗೆ ಕರ್ವೇ ಇಟ್ಕೊಳ್ಳಿ. ನೀವೆಲ್ಲ ಏನು ಮಾಡ್ತೀರಾ, ಇಲ್ಲೆಲ್ಲಿ ತಪ್ಪು ಮಾಡ್ತಿರ್ತೀರಾ ಗೊತ್ತಾ, ಹಿಂಗೆ ಇಟ್ಕೊತೀರಾ. ಈ ಹಲ್ಲು ನಗ್ತವ್ರೆ, ಅವರು ಅದೇ ತಪ್ಪು ಮಾಡ್ತಿರ್ತಾರೆ. ಹಿಂಗೆ ಇಟ್ಕೋಬೇಕು, ಇಲ್ಲಿ ಹಿಂಗೆ ಇಟ್ಕೊಂಡು ಹಿಂಗೆ ಟರ್ನ್ ಮಾಡ್ಕೋಬೇಕು. ಹಿಂಗೆ ಟರ್ನ್ ಮಾಡಿಕೊಂಡು ಅದನ್ನು ಹಾಗೆ ಇಟ್ಕೋಬೇಕು. ನೀಟಾಗಿ ಹಿಂಗೆ ಕೂರಿಸ್ಕೋಬೇಕು. ನೋಡು, ಇದು ಎಕ್ಸ್ಪೀರಿಯನ್ಸ್ ತಂದು ಹೇಳ್ತೈತೆ. ಹೌದೌದು. ಓಕೆ, ಹಿಂಗೆ ಇಟ್ಕೊಂಡು ನೀಟಾಗಿ ಬರಬೇಕು ನೋಡಿ. ದೊಡ್ಡದಾಗಲಿ ಚಿಕ್ಕದಾಗಲಿ ಯಾವುದೇ ಆದ್ರೂ ಈ ಭಾಗನೇ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ನಾನು ಇನ್ನೂ ಪೈಪಿಂಗೇ ಮಾಡಿಲ್ಲ, ಆಲ್ರೆಡಿ ಅದು ಕೂತಿದೆ. ಅದು ನಿಮ್ಮದು ಹಿಂಗೆ ಸ್ಟ್ರೈಟೇ ಇರುತ್ತೆ.
ಈ ಕರು ಜಾಗದ ಹತ್ರ ಹಿಂಗೆ ಇಟ್ಕೊಳ್ಳಿ, ಎಲ್ಲಿ ಫ್ರಂಟಲ್ಲಿ, ಆಮೇಲೆ ಬ್ಯಾಕಲ್ಲಿ ಕರು ಶೇಪ್ ಎಲ್ಲೆಲ್ಲಿರುತ್ತೋ ಆ ಕರು ಶೇಪ್ ತೊಗೋಬೇಕಾದ್ರೆ ಹೀಗೇ ತೊಗೋಬೇಕು. ನಾವು ಕ್ಯಾನ್ವಾಸ್ ಕೂರಿಸ್ಕೊತೀವಲ್ಲ ಆ ಥರನೇ ಕೂರಿಸ್ಕೋಬೇಕು. ಓಕೆ, ಈಗ ನೋಡಿ ಹಿಂಗೆ ಕೂತಿದೆ ಅಲ್ಲ, ನೋಡಿ ಹೆಂಗೆ ಕೂತಿದೆ. ಕಟ್ ಮಾಡಿ ಪಕ್ಕ ನಿಂತ್ಕೊಂಡು ಕೆಂಬೇಡ್ರು, ನಾನು ನಾಳೆ ಕ್ಲಾಸಿಗೆ ಬರ್ಬೇಕು, ಕೆಲಸಗಳಿದ್ದಾವೆ, ಮಾಸ್ಕ್ ಹಾಕ್ಕೊಂಡು ಬನ್ನಿ. ಅವರ ಕೆಂಪಿರೋದು ಮಾಸ್ಕ್ ಹಾಕ್ತಿದ್ದಾರೆ. ಇದು ಅಷ್ಟೇ ಸೇಮ್ ಆಗಲೇ ಹೇಳಿದ್ನಲ್ಲ, ಒಂದೇ ಮೆಜರ್ಮೆಂಟಲ್ಲೇ ಕಟ್ ಮಾಡ್ಕೋಬೇಕು, ಅಪ್ ಆ್ಯಂಡ್ ಡೌನ್ ಬರಬಾರ್ದು, ಒಂದೇ ಮೆಜರ್ಮೆಂಟಲ್ಲೇ ಇರಲಿ. ಓಕೆ, ಈಗ ನ್ಯಾಚು ಕೂಡ ಅಷ್ಟೇ ಇಂಪಾರ್ಟೆಂಟ್. ಈಗ ನೋಡಿ ಈ ರೌಂಡ್ ಶೇಪ್ ಇದೆಯಲ್ರೋ, ಇದು ತುಂಬ ಇಂಪಾರ್ಟೆಂಟು. ಇಲ್ಲಿ ಯಾವುದೇ ಕಾರಣಕ್ಕೂ ನ್ಯಾಚ್ ಹೊಡಿಬೇಡಿ. ಕಾಣಿಸ್ತಾ ಇದೆಯಲ್ಲ, ಈ ರೌಂಡ್ ಶೇಪಲ್ಲಿ ಈ ಭಾಗ ಯಾವುದೇ ಕಾರಣಕ್ಕೂ ನ್ಯಾಚ್ ಹೊಡಿಬಾರ್ದು. ಕಾರಣ ಏನಕ್ಕೆ ಅಂದರೆ ಬಾಕ್ಸ್ ಆಗಿಬಿಡುತ್ತೆ ಅದು. ನೀವು ನ್ಯಾಚ್ ತುಂಬ ಜನ ತಪ್ಪು ಮಾಡ್ತೀರಿ, ರೌಂಡ್ ಶೇಪ್ ಹತ್ರ ನ್ಯಾಚ್ ಹೊಡಿಬೇಕು ಅಂತ ಹೊಡಿತೀರಾ, ರೌಂಡ್ ಶೇಪ್ ಬರಲ್ಲ. ಇದರಲ್ಲಿ ಈ ಸೈಡು ರೌಂಡ್ ಶೇಪಿಂದ ಈ ಸೈಡು ಕ್ರಾಸಿಗೆ ಹೊಡಿಬೇಕು, ಈ ಸೈಡು ಕ್ರಾಸಿಗೆ ಹೊಡಿಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ನ್ಯಾಚ್ ಹೊಡಿಬೇಡಿ. ಕ್ಲಿಯರ್? ಆಮೇಲೆ ಇಲ್ಲಿ ಸೆಂಟ್ರಲ್ ಹೊಡ್ಕೊಳ್ಳಿ, ಕ್ರಾಸಿಗೆ ಹೊಡಿಬೇಕು, ಹಿಂಗೆ ಸ್ಟ್ರೈಟ್ ಹೊಡಿಬೇಡಿ. ಇಲ್ಲೂ ಅಷ್ಟೇ ಹಿಂಗೆ ಕ್ರಾಸಿಗೆ ಹೊಡಿಬೇಕು, ಈ ಜಾಗ ಬಿಡಬೇಕು. ಇಲ್ಲಿ ಪುಟ್ಟಾಗಿರುತ್ತೆ, ನ್ಯಾಚ್ ಹೊಡಿಬೇಕಾದ್ರೆ ಹುಷಾರು, ಮಿಸ್ಸಾಗಿ ಕಡಿಗೆ ಹೋಯ್ತು ಬಟ್ಟೆ ಹಾಳಾಗತ್ತೆ. ಇವಾಗ ನೋಡಿ, ಅಕಸ್ಮಾತ್ ಡೆಮಿ ಸ್ಟಿಚ್ ಎಲ್ಲಾದರೂ ಕಾಣಿಸ್ತಾ ಇದೆ ಅಂತಂದರೆ ಇವಾಗಲೇ ರಿಮೂವ್ ಮಾಡ್ಕೊಂಬಿಡಿ. ಅರ್ಥ ಆಯ್ತಲ್ಲ? ಅಯ್ಯೋ ಉಪ್ಪು ಅಂದರೆ ಅದು ಸಮೇತ ಹೋಗ್ತಿದೆ. ಸೇಮ್ ಪ್ರೊಸೀಜರ್ ಆಗಲೇ ಮಾಡೋದ್ನಲ್ಲ, ಹಂಗೆ ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಕೂರಿಸ್ಕೊಳ್ಳಿ. ಬೆಳಗ್ಗೆ ಬಿಡ್ರಲ್ಲ, ಹಿಂಗೆ ಕೂರಿಸ್ಕೊಂಡು ಇಲ್ಲಿ ಫಸ್ಟು ಪೈಪಿಂಗಿಗೆ ರಫ್ ಹೊಡ್ಕೊಳ್ಳಿ. ನೋಡಿ, ಒಂದೇ ಸಮ ಕೂರಿಸ್ಕೋಬೇಕು. ಈಗ ಬರಬೇಕು. ಸೇಮ್ ಇಲ್ಲಿ ಇದೆಯಲ್ಲ ಈ ಬೆಳ್ಳಲ್ಲಿ, ಹಿಂಗೆ ತೊಗೊಳ್ಳಿ. ಅಲ್ಲಿ ರೌಂಡ್ ಶೇಪ್ ಬಂದಾಗ ನಾನು ಮತ್ತೊಮ್ಮೆ ಹೇಳ್ತೀನಿ, ಇಲ್ಲಿ ಸೇಮೇ ಬರಬೇಕು. ನೋಡಿ, ಇಲ್ಲೊಂದು ಚೂರು ಬಿಡ್ತು, ಇಲ್ಲಿ ಸಪ್ಪೆ ಅಂದರೆ ಗುಂಡಿಗೆ ಬಂದಿಲ್ಲ. ಮುಟ್ಟು ನೋಡು ಗೀತಾ, ಬಂದಿಲ್ಲ ತಾನೆ, ಅಂದರೆ ಅಲ್ಲಿ ಕೂತಿಲ್ಲ ಅಂತ ಅರ್ಥ. ಆವಾಗ ಸೇಮ್ ಇದನ್ನು ತೆಗೆದುಬಿಟ್ಟು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯನ್ರೋ, ವಾಪಸ್ ಹಿಂಗೆ ಇದೆ, ಹಿಂಗೆ ಬಂದೆ ಅಂದರೆ ಇಲ್ಲಿ ಸಪ್ಪೆ ಕೂತ್ಕೊಳ್ಳೋ. ಸಪ್ಪೆ ಅಂದರೆ ಗುಂಡಕ್ಕಿಲ್ಲ ಅಂತ. ಇದನ್ನೆಲ್ಲ ತೊಗೊಂಡು ಮೇಲಕ್ಕೆ ತೊಗೊಂಡು ಆಗ ಇದರೊಳಗೆ ಕೂರಿಸ್ಕೊಂಡು ಹಿಂಗೆ ಮಾಡ್ಕೋಬೇಕು. ಆವಾಗ ಗುಂಡಕ್ಕೆ ತಾನೇ ಬರುತ್ತೆ. ಇದೆಲ್ಲ ಒಳಗೆ ಏನಾದ್ರು ವಾಪಸ್ ಬಂತು ಅಂದರೆ ಗುಂಡಕ್ಕೆ ಬರೋಲ್ಲ. ಹಿಂಗೆ ತೊಗೊಂಡು ನೀಟಾಗಿ ಕೂರಿಸಿ. ತುಂಬ ಜನಕ್ಕೆ ಆ ಥರ ಬರೋಲ್ಲ, ಸಪ್ಪೆ ಆದರೆ ಮೆತ್ತಗೆ ಇರುತ್ತೆ ಅದು. ಹೀಗೆ ನೋಡಿ, ಸೇಮ್ ಇಲ್ಲಿ ತಗೊಳ್ಳಿ, ಇಲ್ಲಿವರೆಗೂ ಹಾಗೆ ಬರುತ್ತೆ. ಇಲ್ಲಿ ರೌಂಡ್ ಶೇಪ್ ಬಂದಿದ್ದ ಕಡೆ ಗಮನ ಇರಲಿ. ಹೀಗೆ ಬ್ಲೌಸ್ ಮಾಡ್ಬೇಕಾದ್ರು ಅಷ್ಟೇ, ಅದು ದೊಡ್ಡದೇ ಬ್ಲೌಸ್ ಆಗಿರಲಿ. ನೀವು ರೌಂಡ್ ಇದನ್ನೆಲ್ಲ 10 ಇಂಚಿಗೆ ರೌಂಡ್ ಶೇಪಿಗೆ ದೊಡ್ಡದಾಗೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ, ಪ್ರಾಕ್ಟೀಸ್ ಮಾಡಿ. ನೋಡಿ, ಈ ರೌಂಡ್ ಶೇಪ್ ಹತ್ರನೇ ಗಂಟು ಬಂದಿದೆ ಅಟ್ಯಾಚಿಂಗು, ಆದ್ರೂ ಎಷ್ಟು ನೀಟಾಗಿ ತೊಗೊತೀವಿ ಅಂತ. ಹೀಗೆ ಬರಬೇಕು. ಈ ರೌಂಡ್ ಶೇಪ್ ಹತ್ರ ಈಗ ತೊಗೊಂಡು ಈಗ ಕೂರಿಸ್ಕೊಂಡು ಇಲ್ಲಿ ಇಟ್ಕೊಳ್ಳಿ. ನೋಡಿ, ಇದೆ ತಾನೆ, ಇಲ್ಲಿ ಗಂಟಿದೆ ಅಂದರೆ ಅಟ್ಯಾಚಿಂಗ್ ಇದೆ, ಆದ್ರೂ ಅಷ್ಟು ನೀಟಾಗೆ ಬರುತ್ತೆ. ಥ್ರೆಡ್ ಪೈಪಿಂಗಿನ ಚೆನ್ನಾಗೇ ಬರುತ್ತೆ ಇದು. ಓಕೆ, ಹೀಗೆ ನೋಡಿ, ಇಷ್ಟು ನೀಟ್. ಇಲ್ಲಿ ಕರ್ವ್ ಹತ್ರ ಹಿಂಗೆ ಇಟ್ಕೋಬೇಕು. ಸೇಮ್ ಇದು ತೊಗೊಳ್ಳಿ, ಈ ಕರ್ವಲ್ಲಿ ತೊಗೊಳ್ಳಿ. ಸ್ಲೋನೇ ಬರಬೇಕು. ಪೈಪಿಂಗ್ ಯಾವತ್ತೂ ಫಾಸ್ಟ್ ಆಗಬಾರ್ದು. ಕೆಲವರು ಫಾಸ್ಟಾಗಿ ಮಾಡ್ತೀರಾ, ಪೈಪಿಂಗ್ ಕೆಡಿಸ್ಕೊತೀರಾ. ಇದನ್ನು ಇಂಪಾರ್ಟೆಂಟ್. ಪ್ರತಿ ಸಲನ ಮೇಲಕ್ಕೆ ತೊಗೊತಾ ಇರಬೇಕು, ಹಿಂಗೆ ಫೋಲ್ಡ್ ಮಾಡಿ ಕೂರಿಸ್ತಾ ಇರಬೇಕು. ಒಂದೇ ಮೆಜರ್ಮೆಂಟಲ್ಲೇ ಕೂರಿಸ್ಬೇಕು. ಕಟಿಂಗ್ ಮಾಡಿರೋದ್ರಿಂದ ಅದು ಒಂದೇ ಮೆಜರ್ಮೆಂಟಿಗೆ ಬರುತ್ತೆ, ಆದರೂ ಗಮನ ಇರಲಿ. ಹೀಗೆ ಇದೆಲ್ಲ ಮತ್ತೆ ಹಿಂಗೆ ಹೋಗಬೇಕು. ಅದೇನಾರ ವಾಪಸ್ ಬಂತು ಅಂದರೆ ಇಲ್ಲಿ ತೋರಿಸ್ತಲ್ಲ, ರೌಂಡ್ ಶೇಪಲ್ಲ ಇದು, ಇಲ್ಲಿ ಬಂತಲ್ಲ ನೋಡಿ, ಹಿಂಗೆ ನೀಟಾಗಿ ಟರ್ನ್ ಮಾಡ್ಕೊಳ್ಳಿ. ಈ ಜಾಗನ ರೌಂಡ್ ಶೇಪ್ ಹತ್ರ ಹೀಗೆ ಹಿಂಗೆ ಟರ್ನ್ ಮಾಡ್ಕೊಳ್ಳಿ, ಕೂರಿಸ್ಕೊಳ್ಳಿ. ಇಲ್ಲೇನು ಸ್ಟ್ರೈಟು ಸೈ ಅಂತ ಹೊಡಿಬೋದು, ಆದ್ರೂ ನಿಧಾನಕ್ಕೆ ಮಾಡಿ. ತಗೊಳ್ಳಿ, ಹಿಂಗೆ ನೀಟಾಗಿ ಕೂರಿಸ್ಕೊಳ್ಳಿ.
ಲಾಸ್ಟಲ್ಲಿ ಏನು ಮಾಡ್ತೀವಿ ಇಷ್ಟೇ ಅಲ್ವಾ ಅಂತ ಸುಯಿ ಅಂತ ಹೊಡ್ಕೊತೀರಾ, ಮೇಯ್ನ್ ಕೂರೋದೇ ಇದು, ಕಾಣಿಸೋದೇ ಇದು. ನೀಟಾಗಿ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಕೂರಿಸಿ ಕೂರಿಸಿ ಈ ಜಾಗ ಇದೆಯಲ್ಲ ಹಿಂಗೆ ಕುತ್ಕೊಂಡಾಗ ಈ ರೌಂಡ್ ಶೇಪು ಮತ್ತು ಈ ರೌಂಡ್ ಶೇಪ್ ಒಂಚೂರು ಇಲ್ಲಿ ದಪ್ಪ ಆಯಿತು ನೋಡಿ, ಇಲ್ಲಿ ತೋರಿಸ್ಬೇಕಾದ್ರೆ ಇದನ್ನು ಅಕಸ್ಮಾತ್ ಇಲ್ಲಿ ದಪ್ಪ ಆಯಿತು ಅಂದರೆ ಸೇಮ್ ಇಲ್ಲಿವರೆಗೂ ಬಿಚ್ಚಬೇಕು, ಮತ್ತು ಇದೇ ಥರ ತಗೋಬೇಕು. ಸಣ್ಣಕ್ಕೆ ಮಡಿಸ್ಬೇಕಾದ್ರೆ ಒಂಚೂರು ದಪ್ಪ ಆಯ್ತಲ್ಲ ಇದು ಬಿಚ್ಚಿ ನೋಡಿ, ಇಲ್ಲಿ ರೌಂಡ್ ಶೇಪ್ ಹೀಗೇ ಬರಬೇಕು. ಅರ್ಥ ಆಯ್ತಲ್ಲ ನೋಡಿ, ಇಲ್ಲಿ ಎಷ್ಟು ನೀಟಾಗಿ ಬಂದಿದೆ. ಅದೇ ಥರ ಇಲ್ಲೂ ರೌಂಡ್ ಶೇಪ್ ಚೆನ್ನಾಗಿ ಬಂದಿದೆ. ಇಲ್ಲಿ ಮಡಿಸ್ಬೇಕಾದ್ರೆ ಒಂಚೂರು ದಪ್ಪ ಆಯ್ತಲ್ಲ ಈ ಭಾಗ, ಇದು ರಿಮೂವ್ ಮಾಡಿಬಿಟ್ಟು ಇಷ್ಟೇ ಅಕಸ್ಮಾತ್ ಹಿಂಗೆ ಬಂತು ಅಂತ ಇಟ್ಕೊಳ್ಳಿ. ಇದನ್ನು ಬಿಚ್ಚಿ ಪರವಾಗಿಲ್ಲ, ಇಷ್ಟನ್ನು ಬಿಚ್ಚಿ, ಸ್ವಲ್ಪ ಅಲ್ವಾ ಅಂತ ಬಿಡೋಕ್ಕೆ ಹೋಗಬೇಡಿ. ಹಿಂಗೆ ಬಿಚ್ಚಿ, ಇದು ಯಾರೋ ಟ್ರಿಮ್ಮರು ತುಂಬ ಚೆನ್ನಾಗಿದೆ, ನನಗೆ ಕೊಡ್ರು ಇದನ್ನು. ಇಷ್ಟನ್ನು ಬಿಚ್ಚಿ ಇಲ್ಲಿಂದ ತಗೊಳ್ಳಿ. ಇಲ್ಲಿಂದ ಸೇಮ್ ಇಲ್ಲಿ ತಗೊಂಡು ಇಲ್ಲಿ ರಫ್ ಹೊಡ್ಕೊಳ್ಳಿ. ಇದನ್ನು ಇದು ಇಷ್ಟೇ ಅಲ್ವಾ ಅಂತ ಯಾವುದೇ ಕಾರಣಕ್ಕೂ ಬಿಡಬೇಡಿ, ಸೇಮ್ ಮೆಜರ್ಮೆಂಟಲ್ಲೇ ತೊಗೋಬೇಕು. ಇದನ್ನು ನಿಮ್ಗೆ ಎರಡೂ ತೋರಿಸ್ತಾ ಇದ್ದೀನಿ, ತಪ್ಪು ಸರಿ ಯಾವುದೇ ಆದ್ರೂ ತಪ್ಪಾಯಿತು ಆಗುತ್ತೆ ಮಾಡಬೇಕಾದ್ರೆ, ಎಲ್ಲರೂ ಸರಿ ಮಾಡ್ತಾರೆ ಅನ್ನೋದು ತಪ್ಪೇನೆ. ಅಕಸ್ಮಾತ್ ತಪ್ಪಾದಾಗ ಈ ರೀತಿ ಮಾಡ್ಕೊಳ್ಳಿ. ಕ್ಲಿಯರಾ? ಕ್ಲಿಯರ್. ಓಕೆ, ಡನ್. ಅಷ್ಟೇ. ಇಲ್ಲಿಗೆ ಬಂದ್ವಿ, ಇಲ್ಲಿ ರಫ್ ಹೊಡ್ಕೊಂಡು ತಕ್ಕೊಳ್ಳಿ. ಫುಲ್ಲೇ ಮಾಡಬೇಕು ಅಂತೇನಿಲ್ಲ ನೋಡಿ. ಇದನ್ನು ನಿಮ್ಗೆ ವೈಟ್ ಕಲರ್ ಥ್ರೆಡ್ ಹಾಕಿರೋ ಉದ್ದೇಶನೇ ನಿಮಗೆ ಕಾಣಲಿ ಅಂತ. ನೋಡಿ ಎಷ್ಟು ನೀಟಾಗಿ ರೌಂಡ್ ಶೇಪ್, ಬ್ಲೌಸ್ಗೆ ಆಗಲಿ ಇಷ್ಟು ರೌಂಡ್ ಶೇಪ್ ಬರುತ್ತೆ. ಈ ಟರ್ನಿಂಗಲ್ಲಿ ಇಲ್ಲಿ ಪ್ಯಾಚ್ ಕೊಟ್ಟರೆ ಕೆಲವೊಂದು ಸಲ ಬರೋಲ್ಲ, ಆದ್ರೂ ಈ ಟರ್ನಿಂಗಲ್ಲೇ ಪ್ಯಾಚ್ ಬಂದ್ರೂ ರೌಂಡ್ ಶೇಪ್ ಬಂದಿದೆ. ಇಲ್ಲೂ ಕೂಡ ರೌಂಡ್ ಶೇಪ್ ಬಂದಿದೆ, ನೀಟಾಗಿ ಕಾಣಿಸ್ತಾ ಇದೆ. ಓಕೆನಾ? ಅರ್ಥ ಆಯ್ತಾ? ಓಕೆ, ಡನ್. ಇದೇ ಥರನೇ ಸೇಮೇನೆ ಥ್ರೆಡ್ ಪೈಪಿಂಗ್ ಒಂಚೂರು ತೋರಿಸ್ತೀನಿ. ಓಕೆ, ಪೈಪಿಂಗ್ ಹೇಗೆ ಮಾಡೋದು ಅಂತ ನೋಡಿದ್ರಿ ಅಲ್ವಾ? ನಾರ್ಮಲ್ ಪೈಪಿಂಗ್ನ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರಿ, ಯಾಕಂದರೆ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಥ್ರೆಡ್ ಪೈಪಿಂಗ್ದು ಸಪ್ರೇಟ್ ವಿಡಿಯೋನ ನಾಳೆ ಹಾಕ್ತಾ ಇದ್ದೀನಿ. ಇವಾಗೆಲ್ಲ ವಿಡಿಯೋ ರೆಡಿ ಇದೆ. ನಾಳೆ ಅದನ್ನು ಥ್ರೆಡ್ ಪೈಪಿಂಗ್ಗೆ ಯಾವ ಥರ ಸಿಂಗಲ್ ಫ್ಲೂಟ್ ಹಾಕ್ಕೋಬೇಕು, ಅದು ಯಾವ ಥರ ಇರುತ್ತೆ ಅನ್ನೋದೆಲ್ಲ ಕೂಡ 1 by 1 ನಿಮಗೆ ನಾಳೆ ಕ್ಲಾಸಲ್ಲಿ ನಿಮಗೆ ನಾಳೆ ವಿಡಿಯೋದಲ್ಲಿ ನಿಮಗೆ ಕಳಿಸ್ಕೊಡ್ತೀನಿ. ಓಕೆ, ನೀವು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿರುವಂತೆ. ಇವಾಗ ಥ್ರೆಡ್ ನಾರ್ಮಲ್ ಪೈಪಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ನಲ್ರೋ, ಅದನ್ನೆಲ್ಲ ನೀಟಾಗಿ ಪ್ರಾಕ್ಟೀಸ್ ಮಾಡಿ, ನಾನು ಹೇಗೆ ಹೇಳ್ಕೊಟ್ಟಿದ್ದೀನೋ ಅದೇ ಥರ ಪ್ರಾಕ್ಟೀಸ್ ಮಾಡಿ ಆಮೇಲೆ ನೀವು ಬ್ಲೌಸಿಗೆ ಪೈಪಿಂಗ್ನ ಮಾಡಬೇಕು. ಓಕೆ, ಶನಿವಾರ ಭಾನುವಾರ ರಜೆ ತೆಗೆದು ಮಾಡಬೇಕು, ಪ್ರಾಕ್ಟೀಸ್ ಮಾಡಿ. ಎಲ್ಲ ಎಷ್ಟು ಜನ ಹೆಂಗೆ ಪ್ರಾಕ್ಟೀಸ್ ಮಾಡಿದರೆ, ಎಷ್ಟು ಪ್ರಾಕ್ಟೀಸ್ ಮಾಡಿದರೆ ನಮ್ಗೆ ತಂದು ತೋರಿಸ್ಬೇಕು. ಥ್ರೆಡ್ ಪೈಪಿಂಗು, ನಾರ್ಮಲ್ ಪೈಪಿಂಗು. ಸೋಮವಾರ ಎಲ್ಲ ಡಿಸೈನ್ ಕ್ಲಾಸಲ್ಲಿ ಬೋಟ್ನೆಗೆ ಡಿಸೈನ್ ಮಾಡೋದು ಹೇಳ್ಕೊಡ್ತೀವಿ. ಆವಾಗ ನೀವು ನೀಟಾಗಿ ಅದು ಮಾಡಿ ತೋರಿಸ್ಬೇಕು ಡಿಸೈನ್ಗಳಿಗೆ. ಡಿಸೈನ್ ಕ್ಲಾಸವರು ಬೇಸಿಕ್ ಅವರು ಪೈಪಿಂಗು ಥ್ರೆಡ್ ಪೈಪಿಂಗ್ ಕಲ್ತ್ಕೊಂಬಂದ್ರು. ಓಕೆನಾ? ಸರಿ, ಈ ವಿಡಿಯೋ ಎಂಡ್ ಮಾಡ್ಬೋಣ. ಸರಿ ಕಂಡ್ರು, ನೀವು ನೋಡಿದ್ರಿ ಅಲ್ವಾ ಎಷ್ಟೋ ಜನ ತಪ್ಪು ಮಾಡ್ತಾ ಇರ್ತೀರಾ. ಥ್ರೆಡ್ ಪೈಪಿಂಗ್ ಮಾಡೋಕ್ಕೆ ಕೆಲವ್ರಿಗೆ ಬರಲ್ಲ, ತುಂಬ ಈಸಿ ಇರುತ್ತೆ. ನೋಡಿದ್ರಲ್ವ ಹೆಂಗೆ ಮಾಡಿದ್ವಿ ಅಂತೇಳಿ. ನಾರ್ಮಲ್ ಪೈಪಿಂಗು ಪ್ಲೈನ್ ಬ್ಲೌಸ್ಗೆಲ್ಲ ಮಾಡಬೇಕು ಅಂದರೆ ಇದೇ ಥರ ಫಾಲೋ ಮಾಡಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಕಲ್ತ್ಕೊಳ್ಳಿ. ಬಂದಮೇಲೆ ಬ್ಲೌಸಿಗೆ ಮಾರ್ಕ್ ಹಾಕಿ ಮಾರ್ಕ್ ಮಾಡ್ರು ಅಂತೆ, ಮಾರ್ಕಲ್ಲ ಸರಿ, ವರ್ಕ್ ಪೈಪಿಂಗ್ ಮಾಡ್ರು ಅಂತೆ. ಓಕೆನಾ? ಸರಿ ಕಣ್ರ, ಈ ವಿಡಿಯೋ ನಿಮ್ಗೆ ಇಷ್ಟ ಏನು ಮಾಡಬೇಕು? ನನಗಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಪಡ ಅಂತ ಸಬ್ಸ್ಕ್ರೈಬ್ ಆಗಬೇಕು, ವಿಡಿಯೋ ನೋಡಬೇಕು. ಓಕೆ, ಬಾಯ್, ಚಲೋ.